ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ಇವತ್ತು ನಾವು ದುರ್ಗಪ್ಪ ಅಂಗಡಿ ಇವರು ಪ್ರಗತಿಪರ ರೈತರು ಹಾಗೂ ಈ ನಮ್ಮ ಕರ್ನಾಟಕ ರಾಜ್ಯದ ಅತ್ಯುನ್ನತ ಕೃಷಿ ಪ್ರಶಸ್ತಿಗಳನ್ನು, ಒಂದು ಪ್ರಶಸ್ತಿ ಅಲ್ಲ ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ. ಅದರಲ್ಲಿ ಅಂದರೆ ಅದ್ಭುತವಾದ ಕೃಷಿ ಪಂಡಿತರಾಗಿ ಕೃಷಿಯನ್ನು ಮಾಡಿ ರೈತರಿಗೆ ಮಾರ್ಗದರ್ಶನ ಮಾಡಿ ಹಾಗೂ ಈ ರೈತಾಪಿ ವರ್ಗದಲ್ಲಿ ಒಂದು ಹೊಸ ಹುಮ್ಮಸ್ಸನ್ನು ಮೂಡಿಸಿ ಅಲ್ಪ ಜಮೀನಿನಲ್ಲಿ ಅದ್ಭುತ ಬೆಳೆಗಳನ್ನು ಬೆಳೆದು ಜೀವನ ಮಾಡಿ ಅದ್ಭುತವಾದ ಜೀವನ ಮಾಡ್ಬೋದು ಅಂತ ಅನ್ನೋದನ್ನು ಈ ರಾಜ್ಯದ ರೈತರಿಗೆ ಹಾಗೂ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ, ಏನು ತಿಳಿದೇ ಇರ್ತಕ್ಕಂಥ ರೈತರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಹಾಗೂ ಹಲವು ಕೃಷಿ ವಿವಿಗಳಲ್ಲಿ ಉಪನ್ಯಾಸಕರಾಗಿ ಸಹ ಇವರು ಹೋಗಿ ಮಾನಸಿಕ ಸ್ಥೈರ್ಯ, ಆತ್ಮಸ್ಥೈರ್ಯದ ಬಗ್ಗೆ ಕೆಲವು ಪಾಠಗಳನ್ನು ಮಾಡಿ ಇಂದು ಪ್ರಗತಿಪರ ರೈತರು ಅಂತ ಅನ್ಸ್ಕೊಂಡು ಹಲವಾರು ಪ್ರಶಸ್ತಿಗಳನ್ನು ತಗೊಂಡು ಹಾಗೂ ಈ ರೈತಾಪಿ ವರ್ಗದಲ್ಲಿ ಮತ್ತೊಂದು ಅದ್ಭುತ ಸಾಧನೆ ಅಂದರೆ ಇವರ ಒಂದು ಇದಕ್ಕೆ ಇವರ ಇವರ ಒಂದು ಪಠ್ಯಪುಸ್ತಕದಲ್ಲಿ ಸಹ ಇವರ ಜೀವನ ಚರಿತ್ರೆ ಬಂದಿದೆ. ಹಾಗಾಗಿ ಇವತ್ತು ಅವ್ರ ಮನೆಗೆ ಬಂದಿದ್ದೇವೆ. ಅವ್ರ ಹತ್ರ ಒಂದು ಸಣ್ಣ ಮಾಹಿತಿ ಅಂದರೆ ಈ ಜೇನು ಬಗ್ಗೆ ಒಂದು ಮಾಹಿತಿಯನ್ನು ಕೇಳಲಿಕ್ಕೆ ಇವತ್ತು ನಿಮ್ಮ ದುರ್ಗಪ್ಪ ನಿಮ್ಮ ಹತ್ರ ಬಂದಿದ್ದೀವಿ. ನಿಮಗೆ ನಮ್ಮಿಂದ ಆತ್ಮೀಯ ಸ್ವಾಗತ ಮಾಡ್ತಿದ್ದೀವಿ. ಇಷ್ಟೇ, ಇವತ್ತು ನೀವು ಜೇನು ಸಾಕಿದಿರಲ್ಲ, ಜೇನನ್ನು ಏತಕ್ಕಾಗಿ ಸಾಕಿದ್ದೀರಿ, ಇದರಿಂದ ಏನೇನು ಲಾಭಗಳಿದೆ ಅನ್ನೋದ್ರ ಬಗ್ಗೆ, ಬರೀ ತುಪ್ಪ ತೆಗಿಲಿಕ್ಕಾಗಿ ಸಾಕಿದ್ರೆ ಅಥವಾ ಮತ್ತೇನಾದರೂ ಇದರಿಂದ ಬೇರೆ ಬೇರೆ ಕೃಷಿಕರಲ್ಲಿ ಏನಾದರೂ ಈ ಜೇನು ಸಾಕೋದ್ರಿಂದ ಏನೇನು ಲಾಭಗಳಿದೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕು. ಇದು ಜೇನು ಸಾಕಿದ್ದು ಅಂದರೆ ಜೇನು ಒಂದು ಜೇನು ಪೆಟ್ಟಿಗೆ ಆಗಿರ್ಬೋದು, ಜೇನು ಒಂದು ಮನುಷ್ಯನ ಒಬ್ಬ ತೋಟದಲ್ಲಿದ್ದರೆ ಅವನು ಆಯಸ್ಸು 50 ವರ್ಷ ಇದ್ದರೆ 60 ವರ್ಷ ಆಗ್ತದೆ, 10 ವರ್ಷ ಜಂಪ್ ಆಗ್ತೈತಿ, 100 ವರ್ಷ ಬದುಕ್ತಾನೆ, 90 ವರ್ಷಕ್ಕೆ ಅಂತವ್ರು 100 ವರ್ಷಕ್ಕೆ ಬದುಕ್ತಾನೆ. ಯಾಕಂತಂದರೆ ಇದು ಕೆಮಿಕಲ್ ಎಂದಲ್ಲಿ ಇರ್ತದೆ ಜೇನು. ಹಂಗಿರೋದ್ರಿಂದ ನಮಗೆ ಇದರಿಂದ ಲಾಭಗಳು ಎಷ್ಟು ಅಂತಂದರೆ, ಮೊದಲನೇದು ಪರಾಗಸ್ಪರ್ಶ ಆಗ್ತದೆ. ಪರಾಗಸ್ಪರ್ಶ ಆಗೋದ್ರಿಂದ ಅಡಿಕೆ ಆಗಿರಲಿ, ತೆಂಗಾಗಿರಲಿ, ಒಂದು ಹೂವಿಂದ ಒಂದು ಹೂವಿಗೆ ಕುಂದಿರ್ತೈತಿ. ಅಲ್ಲಿಂದ ಪರಾಗಸ್ಪರ್ಶ ಆಗೋದ್ರಿಂದ ಅಡಿಕೆ ಅತಿ ಇಳುವರಿ ಬರ್ತೈತಿ, ಹರಳುವುದರದಲ್ಲ, ಅಡಿಕೆ ಒಡೆಯೋದಲ್ಲ. ಅಲ್ಲಿಂದ ನಮಗೆ ಜೇನು ಹುಳು ಇದ್ದಲ್ಲಿ ಬೇರೆ ಹುಳುಗಳು ನಮಗೆ ಅಟ್ಯಾಚ್ಮೆಂಟ್ ಆಗೋದಲ್ಲ, ಬೇರೆ ಕೀಟಗಳು ಬರೋದಿಲ್ಲ. ಅಂದ್ರೆ ಈಗ ಬಾಧಿಸ್ತಕ್ಕಂಥ ಕೀಟಗಳು ಅವಾಯ್ಡ್ ಆಗ್ತತಿ. ಮೇಲೆ ಸ್ಪ್ರೇ ಮಾಡೋಂಥ ಅವಶ್ಯಕತೆನೂ ಬರೋದಿಲ್ಲ. ನಮಗೆ ಇಳುವರಿನೂ ಅಷ್ಟೇ ಬರ್ತೈತಿ, ತೂಕ ಬರ್ತೈತಿ. ಬಯಲು ಸೀಮೆಯಲ್ಲಿ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಪರಾಗಸ್ಪರ್ಶ ಮಾಡ್ತಿರ್ತಾರೆ. ನಾವು ಅಡಿಕೆ ತೋಟದಲ್ಲಿ ಮೇಲೆ ಹೋಗಿ ಪರಾಗಸ್ಪರ್ಶ ಮಾಡಕ್ ಆಗಲ್ಲ, ನಮ್ಮಿಂದ ಮಾಡಕ್ ಆಗ್ತದೆ. ಒಂದು ಹೂವಿಂದ ಒಂದು ಹೂವಿಗೆ ಮಾಡ್ತಾರೆ ಬಯಲು ಸೀಮೆಯಲ್ಲಿ, ಅದು ಬೀಜಕ್ಕೋಸ್ಕರ. ಅದೇ ತರ ನಾವು ಈ ಜೇನು ಸಾಕಿದ್ರೆ ಒಂದು 100 ಆಳು ಇಟ್ಕೊಂಡಂಗೆ, ಒಂದು 1000 ಆಳು ಇಟ್ಕೊಂಡಂಗೆ, ಒಂದು ಡಬ್ಬೆಗೆ 1000 ಹುಳ ಇರ್ತವು. 1000 ಆಳು ಇಟ್ಕೊಂಡಿದಂಗೆ ನಾವು ಕೆಲ್ಸಕ್ಕೆ ಜನ ಇಟ್ಕೊಳ್ಳೋದು ಒಂದು ಬಾಕ್ಸ್ ಜೇನು ಇಟ್ಕೊಳ್ಳೋದು ಒಂದ್ ಎಕರೆ ತೋಟ ಐತಿ, ಒಂದೇ ಡಬ್ಬ ಇದ್ರೆ ಸಾಕು. ಅದು ಪರಾಗಸ್ಪರ್ಶ ಹಾಕೊಳ್ತಾ ಇದರಿಂದ ಅದರಿಂದ ಒಂದಕ್ಕೆ ತಗೋತಾ ನಮಗೇನಾಗ್ತೈತೆ ಅಂದ್ರೆ ಅಡಿಕೆ ಒಂದು ಉಂಡಿಯಾಗಿ ಹಿಡಿತೈತಿ, ಬಿಡುವಂದಂಗೆ ಹಿಡಿತೈತಿ, ತೂಕ ಬರ್ತೈತಿ. ಯಾಕಂದ್ರೆ ಈ ಹೂವಿಂದ ಈಗ ಪರಾಗಸ್ಪರ್ಶ ಮಾಡೋದ್ರಿಂದ ಅಡಿಕೆ ಹರಳಾಗಿ ಒಂದು ಸಣ್ಣ ಹರಳು ಸಮೇತ ಉದುರೋದಲ್ಲ. ನೀವು ನೋಡಿರ್ಬೋದು ಬೇರೆ ತೋಟದಾಗ ಹಂಗ ತಿಪ್ಪಿ ಸುರಿದೈತೈತಿ, ನಮ್ಮ ತೋಟದಾಗ ಹರಳು ಉದುರಿಲ್ಲ. ಅಲ್ಲಿಂದ ನಮಗೆ ಲಾಭದಾಯಕ. ನೀವು ತೆಳಗ ಕೊಟ್ಟಿಗೆ ಗೊಬ್ಬರ ಆಗಲಿ, ಕೆಮಿಕಲ್ ಆಗಲಿ ಒಂದು ಚೂರು ಕಡಿಮೆ ಹಾಕಿದ್ರು ಇದರಿಂದ ಅದು ದೊಡ್ಡ ಲಾಭನೂ ಆಗ್ತೈತಿ. ಎಲ್ಲರ ಹಾಕಕ್ಕೆ ಆಗಲಿಲ್ಲ, ನಮಗೆ ಬಂಡವಾಳ ಇಲ್ಲ ಅನ್ನೋರು ಒಂದು ಜೇನು ಬಾಕ್ಸ್ ಇಟ್ಕೊಂಡ್ರೆ ಸಾಕು, ಪರಾಗಸ್ಪರ್ಶದಿಂದ ಒಂದು ಲಾಭ ಆಗ್ತೈತಿ. ಅಲ್ಲಿಂದ ಮತ್ತೇನಂದ್ರೆ ನಾವು ತೊಂಡೆ ಹಾಕಿದ್ದೀವಿ, ತೊಂಡೆಗೆ ಲಾಭ ಸಿಕ್ಕಾಬಟ್ಟೆ ಆಗ್ತೈತಿ. ಮತ್ತು ಅದಿಷ್ಟೇ ಪರಾಗಸ್ಪರ್ಶಕ್ಕೆ ಒಂದೇ ಲಾಭ ಅಲ್ಲ, ಇದರಿಂದ ನಮಗೆ ಜೇನು ತುಪ್ಪ ಬರ್ತೈತಿ. 1-2 ತಿಂಗಳಿಗೆ 4 kg ಬರ್ತೈತಿ. ಈ ಪೆಟ್ಟಿಗೆಗೆ ನಾವು ಎಷ್ಟು ಖರ್ಚು ಫಸ್ಟಿಗೆ ತರೋದ್ರೆ ಎಷ್ಟು ಅಂದ್ರೆ ಒಂದು 4000 ರೂಪಾಯಿ ಖರ್ಚು ಮಾಡಿರ್ತಾನೆ ಫಸ್ಟಿಗೆ ತರಬೇಕಾದ್ರೆ.
ಒಂದಕ್ಕೂ 4 kg 2 ತಿಂಗಳದ ಬಂದ್ಬಿಡ್ತೈತಿ. ವರ್ಷಕ್ಕೆ ಒಂದು 10 kg ನೀವು 15 kg ತೆಗಿಬೋದು, ತುಪ್ಪ ತೆಗಿಬೋದು. ಒಂದು ವರ್ಷಕ್ಕೆ 15 kg. ಅದಕ್ಕೆ ಬಿಟ್ಟು 1-2 ತಿಂಗಳ ಬರೋದಲ್ಲ ಅದು. ಜೇನುತುಪ್ಪ ಔಷಧಿ ಗುಣ ಇರೋದ್ರಿಂದ ಅದು ಬಹಳ ಲಾಭದಾಯಕ. ಅಲ್ಲಿಂದ ಏನಾಗ್ತೈತಿ ಅಂದ್ರೆ ನಮಗೆ ಜನರಿಗೆ ಬೇರೆಯವರಿಗೆ ನಾವು ತುಪ್ಪ ಮಾರ್ತೀವಿ, ಒಂದು ಏನಿಲ್ಲ ಅಂದ್ರೂ ಒಂದು 5,000-6,000 ರೂಪಾಯಿ ಅದರಿಂದ ಲಾಭ ಬಂದ್ಬಿಡ್ತೈತಿ. ಹೌದು. ಈ ಆಯ್ತು ದುರ್ಗಪ್ಪರ, ಈಗ ಕೊನೆಯದಾಗಿ ಈ ಜೇನು ಅನ್ನೋ ಕೀಟ ಈ ಪ್ರಪಂಚದಲ್ಲಿ ಇಲ್ಲ ಅಂದ್ರೆ ಏನಾಗ್ಬೋದು? ಜೇನು ಅನ್ನೋದಿಲ್ಲ ಅಂದ್ರೆ ಮಾನವ ಕುಲನೇ ಸರ್ವನಾಶ ಅಂಚಿಗೆ ಹೋಗುತ್ತೆ. ಯಾಕದು ಅಂಚಿಗೆ ಹೋಗುತ್ತೆ? ಯಾಕಂತಂದ್ರೆ ಎಲ್ಲಾ ಬೆಳೆಗೂ ಪರಾಗಸ್ಪರ್ಶ ಆಗತಿ, ಆಹಾರ ಭದ್ರತೆ ನಮಗೆ ಸಿಗ್ತೈತಿ, ಆಹಾರನು ಉತ್ಪನ್ನ ಹೆಚ್ಚಾಗತಿ. ಈಗ ಜನಸಂಖ್ಯೆ ಹೆಂಗ್ ಹೆಚ್ಚಾಗ್ತೈತೋ ನಮಗೆ ಆಹಾರ ಹೆಚ್ಚು ಮಾಡ್ಬೇಕಲ್ಲ. ಅದ್ ನಾವು ಗೊಬ್ಬರ ಹಾಕಿದಕ್ಕೆ ಇದನ್ನ ಹಾಕಿದ್ರಿಗೆ ಆಹಾರ ಹೆಚ್ಚಾಗಲ್ಲ. ಈ ಪರಾಗಸ್ಪರ್ಶದಿಂದ ಅದು ಆಗತಿ. ಇದು ಒಂದು ಜೇನು ಹುಳ 3 ಕಿಲೋಮೀಟರ್ ಒಂದು ಸರೌಂಡ್ ಹೋಗತ್ತೆ. ಒಂದು ಬಾಕ್ಸ್ನಾಗ ಸಾವಿರಾರು ಹುಳ ಇರ್ತಾವೆ. ಒಂದು ಸರೌಂಡ್ 3 ಎಕರೆ ಇರುತ್ತೆ. 3 ಎಕರೆನ ಒಂದು 10 ಬಾಕ್ಸ್ ಇದ್ರೆ 3 ಎಕರೆ ಮೇಂಟೈನ್ ಮಾಡೋದು. ಈಗ ನಮ್ಮ ಎಲ್ಲ ತೋಟಗಾರಿಕೆ ಇಲಾಖೆ ಇವರು ಆ ಥರ ಮಾಡಿ 3 ಎಕರೆ ರೈತರಿಗೆ ಕೊಟ್ಟರೆ ಇವತ್ತು 1 ಎಕರೆ ಏನಿಲ್ಲ 10 ಕ್ವಿಂಟಲ್ ಬೆಳೆಯಲ್ಲಿ 20 ಕ್ವಿಂಟಲ್ ಬೆಳೆಯಬಹುದು. ಟೋಟಲಿ ಹೇಳೋದಾದ್ರೆ ಜೇನಿಲ್ಲ ಅಂದ್ರೆ ಈ ಮಾನವ ಕುಲಕ್ಕೆ ಆಹಾರನೇ ಇಲ್ಲ ಅನ್ನೋದು. ಆಹಾರಕ್ಕೆ ಇಲ್ಲ ಮತ್ತೆ ಆ ಮನುಷ್ಯನ ಭವಿಷ್ಯನೂ ಕಡಿಮೆ. ಭವಿಷ್ಯದ ಹಾಕ್ಬಿಡ್ರಿ, ಆಹಾರನೇ ಇಲ್ಲ ಅಂದ್ರೆ ಭವಿಷ್ಯ ಯಾಕೆ? ಪರಾಗಸ್ಪರ್ಶ ಕ್ರಿಯೆ ನಿಂತೋಯ್ತು ಅಂತ ಅಂದ್ರೆ ಜೇನು ಹುಳ ಇಲ್ಲ ಅಂದ್ರೆ ನಮ್ಮ ಸೈಂಟಿಸ್ಟ್ ಪ್ರಕಾರ ಎಲ್ಲಾ ಪ್ರಕಾರನೂ ಯೋಚನೆ ಮಾಡಿದಾಗ ಜೇನು ಹುಳ ಈ ಜೇನು ದುಂಬಿ ಇಲ್ಲ ಅಂದ್ರೆ ಈಗ ಇರತಕ್ಕಂತ ಆಹಾರ 2 ವರ್ಷಕ್ಕೆ ಆಗತ್ತಂತೆ. 2 ವರ್ಷದ ನಂತರ ಯಾವುದೇ ಆಹಾರ ಉತ್ಪಾದನೆ ಆಗೋದಿಲ್ಲ ಅನ್ನೋದು ವಾದ. ಯಾವುದೇ ಕಾರಣಕ್ಕೂ ಆಹಾರ ಆಗೋದಲ್ಲ, ಯಾವುದೇ ತಯಾರಾಗೋದಿಲ್ಲ. ಕಾಡುಗಳಲ್ಲಿ ಏನ್ ಜೇನು ಆಗ್ತದೋ ಬೆಂಕಿ ಹಾಕಿ ಅದು ಹಾಳಾಗಿ ಹೋಗಿದ್ದು, ನಶಿಸಿ ಹೋಗಿದವು. ಹಾಗಾಗಿ ಆತ್ಮೀಯ ರೈತ ಬಾಂಧವರೇ, ನಾವು ನಿಮ್ಮಲ್ಲಿ ಕಳಕಳೆಯ ಮನವಿ ಏನಂದ್ರೆ ಯಾವುದೇ ಕಾರಣಕ್ಕೂ ಭೂಮಿಗೆ ಮತ್ತು ಈ ರೈತರು ಬೆಳೀತಕ್ಕಂಥ ಬೆಳೆಗೆ ಜಾಸ್ತಿ ವಿಷಗಳನ್ನು, ಈ ಕ್ಲೋರೋ ಹೊಡೆಯೋದು, ಡೆನಿಟಾಲ್ ಹೊಡೆಯೋದು, ಕೆಲವು ಔಷಧಿಗಳನ್ನು ಸಿಂಪರಣೆ ಮಾಡೋದನ್ನು ಕಡಿಮೆ ಮಾಡಿರಿ. ಈ ಔಷಧಿ ಸಿಂಪರಣೆಯಿಂದನೇ ಈ ಜೇನು ಸಂತತಿ ನಾಶ ಆಗ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರೈತ ಮಿತ್ರರು ಹೆಚ್ಚಿನ ವಿಷಯಗಳನ್ನು ಸಿಂಪರಣೆ ಮಾಡಬೇಡಿ ಅಂತ ನಾವು ನಿಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡ್ಕೊಳ್ತಾ, ಹಾಗೂ ಈ ಜೇನು ಸಂತತಿ ಉಳಿಸ್ಲಿಕ್ಕಾಗಿ ಏನೇನು ಬೇಕು ಅದು ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿರಿ. ಜೇನನ್ನು ಹೆಚ್ಚು ಅಭಿವೃದ್ಧಿ ಮಾಡಿ ಪ್ರತಿಯೊಬ್ಬರು ತೋಟದಲ್ಲಿ 1 ಎಕರೆ ತೋಟ ಐತಿ, 1 ಎಕರೆ ಜಮೀನು ಐತಿ ಅಂದರೆ 2-3 ಡಬ್ಬ ಜೇನನ್ನು ಸಾಕ್ರಿ. ಈ ಮಾನವ ಕುಲಕ್ಕೆ ಬದುಕಲಿಕ್ಕೆ ಗಾಳಿ, ನೀರು, ಆಹಾರ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಈ ಭದ್ರತೆಗಾಗಿ ನೀವು ಜೇನು ಸಾಕಣೆ ಮಾಡೋದ್ರಿಂದ ಇಡೀ ಮಾನವ ಕುಲಕ್ಕೆ ಒಂದು ಉಪಕಾರ ಮಾಡಿದಂಗೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಈ ಜೇನಿನ ಮಹತ್ವದ ಬಗ್ಗೆ ಒಂದೆರಡು ಮಾತಾಡಿದ ದುರ್ಗಪ್ಪನವರಿಗೆ ಅನಂತ ಧನ್ಯವಾದಗಳು.